ಓಂ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನ ನಾವಾದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಹಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಗುರು ನಿಮ್ಮ ರಾಶಿಯಲ್ಲೇ ಬಂದು ಕುತ್ಕೊಂಡಿದ್ದಾರೆ. ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷ ಫಲ ಹಾಗೂ ಅಭಿವೃದ್ಧಿಯ ಫಲ. ಗ್ರಹಗಳಲ್ಲೆಲ್ಲ ಕೇವಲ ಗುರುಗ್ರಹ ಮಾತ್ರ ಮಾಸ ಭವಿಷ್ಯವನ್ನ ನಿರ್ಧಾರ ಮಾಡೋದಿಲ್ಲ. ಬುಧ, ಶುಕ್ರ, ಕುಜ, ಸೂರ್ಯ ಎಲ್ಲಾ ಗ್ರಹಗಳನ್ನ ಅನಾಲಿಸಿಸ್ ಮಾಡಿ ನಾವು ತಿಳಿಸುವಂಥದ್ದು. ಸರಿ, ಹಾಗಿದ್ರೆ ಈಗ ಈ ಒಂದು ಜುಲೈ ತಿಂಗಳಲ್ಲಿ 4ನೇ ತಾರೀಕು ಶುಕ್ರ ತನ್ನ ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿನ 4ನೇ ತಾರೀಕು ಜುಲೈವರೆಗೂ ನಿಮ್ಮ ರಾಶಿಯಲ್ಲೇ ಇದ್ದಂತ ಶುಕ್ರ ಮುಂದಿನ ರಾಶಿಗೆ ಹೋಗಿ ಶತ್ರು ಸ್ಥಾನವನ್ನ ಅಲಂಕರಿಸ್ತಾರೆ. ಅಲ್ಲಿಗೆ ಶುಕ್ರ ಬಂದು ತನ್ನ ಸ್ಥಾನವನ್ನ ಬಲಹೀನ ಮಾಡಿಕೊಂಡ್ರು. ತನ್ಮೂಲಕ ಶುಕ್ರನ ರಿಲೇಟೆಡ್ ಆಗಿರತಕ್ಕಂಥ ವಿಚಾರಗಳಲ್ಲಿ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಭಿವೃದ್ಧಿ ಇರೋದಿಲ್ಲ. ಇನ್ನು 7ನೇ ತಾರೀಕು 7ನೇ ತಿಂಗಳು ಅಂದ್ರೆ ಜುಲೈ 7ನೇ ತಾರೀಕು ಬುಧ ವಕ್ರಿಯಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ವಕ್ರಿಯಾಗಿ ತನ್ನ ಸ್ವಂತ ಮನೆಗೆ ಹೋಗ್ತಾರೆ. ಅಂದ್ರೆ ನಿಮ್ಮ ರಾಶಿಗೆ 12ನೇ ಮನೆಗೆ ಬರ್ತಾರೆ. 12ನೇ ಮನೆಗೆ ಬಂದರೂ ಕೂಡ ಸ್ವಕ್ಷೇತ್ರವಾದ್ರಿಂದ ಒಂದು ಒಳ್ಳೆಯ ಫಲವನ್ನ ನಿರೀಕ್ಷೆ ಮಾಡಬಹುದು. ಇನ್ನು 16ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಬರ್ತಾರೆ. ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಳ್ಳೆಯ ಫಲವನ್ನ ನಿರೀಕ್ಷೆ ಮಾಡಬಹುದು. ಈ 3 ವಿಶೇಷಗಳು. ಸರಿ, ಹಾಗಾದ್ರೆ ಮೊದಲನೇದಾಗಿ ಭಾಗ್ಯದಲ್ಲಿ ಶನಿ ಇದ್ದಾರೆ. ಭಾಗ್ಯದಲ್ಲಿ ಶನಿ ಇದ್ದಾಗ ಶನಿ ಭಾಗ್ಯ ಸ್ಥಿತಿ ಶುಭ ಫಲ. ಯಾವ ರೀತಿ ಶನಿಯ ಫಲವನ್ನ ಹೇಳಿ ತದನಂತರ ನಾನು ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ಕೊಂತ ಬರ್ತಾ ಇದ್ದೀನಿ. ಧರ್ಮ ಕರ್ಮ ಸಹಿತೋ ವಿಕಲಾಂಗೋ ದುರ್ಮತಿರ್ ಮನೋಜ್ಯೋತಿ ಮನೋಗ್ನಃ ಸಂಭವಸ್ಯ ಸಮಯೇ ಕಿಲ ಕೋಣಸ್ತ್ರೀ ತ್ರಿಕೋಣ ಭವನೆ ಯದಿ ಸಂಸ್ಥಃ ಅಂತೇಳಿ ಒಂದು ಶ್ಲೋಕ ಏನ್ ಹೇಳುತ್ತೆ. ಗೋಚಾರದಲ್ಲಿ ಶನಿ ಭಾಗ್ಯಸ್ಥಾನದಲ್ಲಿದ್ದಾಗ ಧರ್ಮ ಕರ್ಮಗಳಲ್ಲಿ ಹೆಚ್ಚು ನಿರತರಾಗಿರ್ತೀರಾ. ಅಂದ್ರೆ ಹೆಚ್ಚು ಒಳ್ಳೆಯ ಕೆಲಸ ಮಾಡೋದು, ಸಮಾಜ ಸೇವೆ ಮಾಡೋದು, ಒಂದು 10 ಜನಕ್ಕೆ ಉಪಯೋಗ ಆಗೋದು, ನಿಮ್ಮ ಒಂದು ಮಾತು ಒಂದು 10 ಜನರ ಬಾಯಲ್ಲಿ ಸಾತ್ವಿಕವಾಗಿ ಪಾಸಿಟಿವ್ ಆಗಿ ಮಾತು ಬರುವಂಥದ್ದು ಆಗತ್ತೆ. ಅಂದ್ರೆ ನೀವು ಒಬ್ಬರೇ ಹೋರಾಡಬೇಕು, ಏಕಾಂಗಿಯಾಗಿ ಹೋರಾಡಬೇಕು. ಅದು ತುಂಬಾ ಇಂಪಾರ್ಟೆಂಟು. ಈ ದುಷ್ಟ ಬುದ್ಧಿ ಅದೆಲ್ಲ ಹೆಚ್ಚು ಆಸೆಗಳು ಉತ್ಪತ್ತಿ ಆಗುತ್ತೆ. ಏನನ್ನ ಕೆಟ್ಟ ಕೆಲಸ ಮಾಡೋಣ, ಕುಡಿಯೋಣ, ಸಿಗರೇಟ್ ಸೇದೋಣ, ಈ ಥರದ್ದೆಲ್ಲ ದುಶ್ಚಟಗಳು ನಿಮ್ಮಲ್ಲಿ ಹೊರಹೊಮ್ತಾ ಇರುತ್ತೆ. ಅದನ್ನ ನೀವು ತಡೆ ಮಾಡಬೇಕು, ಅಂದ್ರೆ ತಡಿಬೇಕು ಅದನ್ನ. ಅದಕ್ಕೆ ನೀವು ಏನ್ ಮಾಡಬೇಕು, ಸಾಧ್ಯವಾದಷ್ಟು ಕೆಟ್ಟ ವ್ಯಕ್ತಿಗಳ ಸಹವಾಸ ಮಾಡಬಾರ್ದು. ಕೆಟ್ಟ ಜನರು ಎಲ್ಲಿರ್ತಾರೋ ಅಲ್ಲಿಗೆ ನೀವು ಹೋಗಲೇಬಾರದು. ಕೆಟ್ಟ ಅಭ್ಯಾಸಕ್ಕೆ ನೀವು ಬಾನಿಸರಾಗಬಾರ್ದು. ಅದು ನಿಮ್ಮಲ್ಲೇ ಇದೆ. ನೀವೇ ಅದಕ್ಕೆಲ್ಲ ಪರಿಹಾರ ಕೊಡಕ್ಕಾಗಲ್ಲ. ನೀವೇ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಅಂಡ್ ಅತ್ಯಂತ ಆಕರ್ಷಕವಾದಂತ ಕಳೆ ಅನ್ನೋದು ಉತ್ಪತ್ತಿ ಆಗುತ್ತೆ. ರೂಪ ಅಲ್ಲ, ಅಂದ ಅಲ್ಲ. ಅಂದ ಬೇರೆ, ಕಳೆ ಬೇರೆ. ಕಳೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಮುಖದಲ್ಲಿ ಒಂದು ವರ್ಚಸ್ಸು, ತೇಜಸ್ಸು ಇದೆಲ್ಲ ಉತ್ಪತ್ತಿ ಆಗುತ್ತೆ. ಮೇಲಾಗಿ ಶನಿ ಬಂದು ಕರ್ಮಕಾರಕ. ಧರ್ಮ ಕರ್ಮಕಾರಕನಾಗಿರತಕ್ಕಂಥ ಶನಿ ಒಳ್ಳೆಯ ಧರ್ಮವನ್ನ ಕೊಡ್ತಾನೆ, ಒಳ್ಳೆಯ ಕರ್ಮವನ್ನ ಕೊಡ್ತಾನೆ. ಕರ್ಮ ಅಂತಂದ್ರೆ ಏನು? ಉದ್ಯೋಗ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದ್ರೂ ಸಮಸ್ಯೆ ಆಗತ್ತೆ ಅಂದ್ರೆ ಖಂಡಿತ ಇಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು. ಉದ್ಯೋಗದಲ್ಲಿ ಒಂದೊಂದು ಹಂತಕ್ಕೆ ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟು, ಒಂದು ಒಳಗಡೆನೆ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಚೇಂಜ್ ಆಗುವಂಥದ್ದು, ಅಥವಾ ನೀವು ಮಾಡ್ತಾರ ಉದ್ಯೋಗದಲ್ಲಿ ನಿಮಗೆ ಒಂದು ಪ್ರಶಂಸೆ ಸಿಗುವಂಥದ್ದು, ಅಥವಾ ಉದ್ಯೋಗ ಹೊಟ್ಟೋಯ್ತು ಗುರುಗಳೇ ನೀವೇನೋ ಚೆನ್ನಾಗಿದೆ ಅಂತ ಹೊಟ್ಟೋಯ್ತು ಅಂತಂದ್ರೆ ಹೊಟ್ಟೋದ್ರು ಕೂಡ ಇಮಿಡಿಯೇಟ್ ಆಗಿ ಇನ್ನೊಂದು ಉದ್ಯೋಗ ಸಿಗುತ್ತೆ. ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ತಗೊಳ್ಬಹುದು. ಹೊಟ್ರೆ ಶನಿಯಿಂದ ಯಾವುದೇ ಕೆಟ್ಟದ್ದು ಇಲ್ಲ. ಸರಿ, ಇನ್ನು ಗುರು ನಿಮಗೆ ಭಾಗ್ಯ ಸ್ಥಾನಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ಗುರುಬಲ ಇದೆಯಾ ಅಂದ್ರೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮ್ಮ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನನಾದ್ರಿಂದ ಸ್ವಲ್ಪ ಭಾಗ್ಯದ ಫಲಗಳು ಉತ್ಪತ್ತಿ ಆಗುತ್ತೆ. ಏನಾದ್ರೂ ಒಂದು ಒಳ್ಳೆ ಹೊಸ ವಸ್ತುಗಳನ್ನ ಖರೀದಿ ಮಾಡೋದು, ಒಂದು ಶುಭ ಕಾರ್ಯಗಳು ನಡೆಯೋದು, ಅಥವಾ ಎಲ್ಲರ ಪ್ರಯಾಣ ಬೆಳೆಸೋದು, ಪ್ರಯಾಣ ಸುಖಕರವಾಗಿರೋದು, ಈ ತರದೆಲ್ಲ ಒಂದು ಪಾಸಿಟಿವ್ಸ್ ಆಗಿರತಕ್ಕಂಥ ವಿಚಾರಗಳೆಲ್ಲ ನಾವು ಅಪೇಕ್ಷೆ ಪಡಬಹುದು ಕರ್ಕಾಟಕ ರಾಶಿಯವರು ಗುರುವಿಂದ. ಇನ್ನು ಸ್ವಲ್ಪ ಸಾಲ ಬಾಧೆ ಕಡಿಮೆ ಆಗ್ತಾ ಬರುತ್ತೆ. ಒಮ್ಮೆಲೆ ನಿಮಗೆ ಸಾಲ ಕಮ್ಮಿ ಆಗ್ಬಿಟ್ಟು 0 ಆಗ್ಬಿಡೋದಿಲ್ಲ, ಸಾಲ ಕಡಿಮೆ ಆಗಿ ಬರುತ್ತೆ. ಆಮೇಲೆ ರೋಗಗಳು, ನಿಮ್ಗೆ ಏನಾದರೂ ಸ್ವಲ್ಪ ಸಮಸ್ಯೆಗಳಿತ್ತು, ದೇಹದಲ್ಲಿ ಆರೋಗ್ಯದ ಸಮಸ್ಯೆಗಳಿತ್ತು ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಶತ್ರುಗಳು ನಿಮ್ಮನ್ನ ಕಾಡಿಸ್ತಾ ಇದ್ರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಜುಲೈ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಶತ್ರುಗಳು ನಿಮಗೆ ಕಡಿಮೆ ಆಗ್ಬಿಡ್ತಾರೆ. ಇದು ಗುರು ಶನಿಯ ಫಲ ಆಯ್ತು.
ಸರಿ, ಹಾಗಾದ್ರೆ ಇನ್ನ ನಮಗೆ ಶುಕ್ರ ಬದಲಾವಣೆ ಸಿಂಹ ರಾಶಿಗೆ ಬರ್ತಾರೆ. ಅಂದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಗೆ ಶುಕ್ರ ಬರೋದ್ರಿಂದ ಕರ್ಕಾಟಕ ರಾಶಿಯವ್ರಿಗೆ ಏನ್ ಮಾಡ್ಬೇಕು? ಶುಕ್ರ ನಿಮ್ಗೇನು ಅಂತಂದ್ರೆ ಸುಖ ಸ್ಥಾನ ಪ್ಲಸ್ ಲಾಭ ಸ್ಥಾನ. ಈ 2 ಸ್ಥಾನಕ್ಕೂ ಅಧಿಪತಿ ಯಾರು ಅಂದ್ರೆ ಶುಕ್ರ. ಲಾಭಗಳನ್ನ ಗಳಿಸುವುದಂತೂ ಕಷ್ಟ, ಅಂದ್ರೆ ಗಳಿಸ್ತೀರಾ, ಲಾಭಗಳನ್ನ ಗಳಿಸ್ತೀರಾ, ಗಳಿಸಿದ ಲಾಭಗಳನ್ನ ಸಾಲ ಬಾಧೆಯನ್ನು ನಿವಾರಣೆ ಮಾಡ್ತೀರಾ, ಉಳಿಸ್ಕೊಳಕ್ಕಾಗಲ್ಲ. ಏನೇ ಹಣ ಸಂಪಾದನೆ ಮಾಡಿದ್ರು ಜುಲೈಯಲ್ಲಿ ನೀವು ಉಳಿಸ್ಕೊಳಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ಕಮಿಟ್ಮೆಂಟ್ ಇದ್ದು ಸಾಲದ ಹೊರೆಯನ್ನ ಕಡಿಮೆ ಮಾಡ್ತಾ ಒಂದು ಫೈನ್ ಡೇ ಸಾಲನೇ ಇಲ್ಲದೆ ಸಂತೋಷವಾಗಿರೋದಕ್ಕೆ ಒಂದು ಹೊಸದಾದಂತಹ ದಾರಿಯನ್ನು ಹುಡುಕೋದಕ್ಕೆ ಈ ತಿಂಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಶುಕ್ರ. ಬಟ್ ನಿಮಗೆ ಸುಖ ಸ್ಥಾನ ಕಮ್ಮಿ ಆದ್ರಿಂದ ಒಂಚೂರು ನಿದ್ರೆ ಕಡಿಮೆ ಆಗುತ್ತೆ, ಒಂಚೂರು ದೇಹದ ಆಲಸ್ಯ ಜಾಸ್ತಿ, ದೇಹ ಒಂಥರ ಏನೋ ನೋವು, ಮೈಕೈ ನೋವು ಜಾಸ್ತಿ ಆಗೋದು, ತಲೆನೋವು ಜಾಸ್ತಿ ಆಗೋದು, ಇದೆಲ್ಲ ಸ್ವಲ್ಪ ಕರ್ಕ ರಾಶಿಯವರಿಗೆ ಬರುವಂಥದ್ದು. ಸ್ವಲ್ಪ ಮಾತೃವಿನೊಂದಿಗೆ ಜಗಳಗಳಾಗುವಂಥ ಸಾಧ್ಯತೆ, ಅಂದರೆ ತಾಯಿ ಜೊತೆ ಜಗಳಗಳಾಗುವಂಥ ಸಾಧ್ಯತೆ. ಮೇಲಾಗಿ ವಾಹನ ಸ್ಥಾನ ಆದ್ದರಿಂದ ಸ್ವಲ್ಪ ವಾಹನದ ವಿಚಾರದಲ್ಲಿ ಎಚ್ಚರವಾಗಿರಿ. ಜುಲೈ ತಿಂಗಳಲ್ಲಿ ಹೇಗೋ ಆಷಾಢ ಮಾಸ ಶುರುವಾಗುತ್ತೆ, ಗಾಳಿ ಕಾಲ ಅಂತ ಹೇಳ್ತೀವಿ. 15ನೇ ತಾರೀಕಿಗೆ ಆಷಾಢ ಮಾಸ ಶುರುವಾಗುತ್ತೆ. ಗಾಳಿ ಕಾಲ, ಸಿಕ್ಕಾಪಟ್ಟೆ ಫೋರ್ಸಬಲ್ ವಿಂಡ್ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ವಾಹನವನ್ನು ಹುಷಾರಾಗಿ ಚಲಾಯಿಸಿ. ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಇತ್ಯಾದಿಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣಬಹುದಾಗಿದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಬುಧ ವಕ್ರಿ ಆಗ್ತಾರೆ. ಅಂದ್ರೆ 7ನೇ ತಾರೀಕು ವಕ್ರಿ ಆಗಿ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ. ಅವರೇ ನಿಮಗೆ ಧೈರ್ಯ ಸ್ಥಾನಾಧಿಪತಿ ಮತ್ತೆ ವ್ಯಯಸ್ಥಾನಾಧಿಪತಿ ಹಾಗೂ ಅಯನ ಶಯನ ಭೋಗ ಸ್ಥಾನಾಧಿಪತಿ. ಹಾಗಾಗಿ ಬುಧನಿಂದ ಏನು ಒಳ್ಳೆ ವಿದ್ಯೆ ಅಂತೂ ಸಿಗುತ್ತೆ. ಯಾಕಂದ್ರೆ ವಕ್ರಿ ಆಗ್ತಾರಲ್ಲ, ವಕ್ರಿ ಆಗಿ ಬುಧ ತನ್ನ ಸ್ವಂತ ಮನೆಗೆ ಬಂದ್ರೆ ಸ್ವಂತ ಮನೆ ಫಲ ಕೊಡ್ಬೇಕಲ್ಲ. ಹಾಗಾಗಿ ಸ್ವಲ್ಪ ವಿದ್ಯೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ನೀವಾಯ್ತು, ನಿಮ್ ಪಾಡಾಯ್ತು, ನಿಮ್ ವಿದ್ಯೆ ಆಯ್ತು. ಆ ವಿದ್ಯೆ ಯಾವ್ದಾದ್ರು ಇರ್ಬೋದು. ಒಂದು ನಿಮಗೆ ಅಪ್ ಟು SSLC ಇರ್ಬೋದು, ಸಿಂಗಲ್ ಡಿಗ್ರಿ ಇರ್ಬೋದು, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಇರ್ಬೋದು, ಯಾವ್ದಾದ್ರೂ ಆಗ್ಬೋದು. ಒಟ್ಟು ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತವಾದಂತಹ ಅಭಿವೃದ್ಧಿ, ಒಂದು ಸಂತೋಷ, ಒಂದು ಸಡಗರ, ಸಂಭ್ರಮ ಸಿಗುತ್ತೆ. ಇನ್ನು ವ್ಯಾಪಾರ, 2ನೇದು, ವ್ಯಾಪಾರದಲ್ಲಿ ಕೂಡ ಏನು ನಷ್ಟ ಆಗಲಾರದೆ ಒಂದು ಲಾಭವು ಹೆಚ್ಚಾಗಿ ಸಿಗದೆ ಒಂದು ಹಂತವಾಗಿ ನೀವು ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ವಿದ್ಯೆಯಲ್ಲಿ ಕೂಡ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ. ವಿದ್ಯೆಗೆ ನಿಮಗೆ ಅಭಿವೃದ್ಧಿಯನ್ನ ಬುಧ ಕೊಡ್ತಾರೆ. ಇನ್ನು ಬುದ್ಧಿಯನ್ನು ತುಂಬಾ ಚತುರತೆ ಮಾಡ್ತಾರೆ. ಯಾರಾದ್ರೂ ನಿಮಗೆ ಮೋಸ ಮಾಡಕ್ ಬಂದ್ರೆ ನಿಮಗೆ ಮೊದಲೇ ತಿಳಿಯುತ್ತೆ, ಈ ವ್ಯಕ್ತಿ ಮೋಸ, ಈ ವ್ಯಕ್ತಿಯಿಂದ ನಮಗೆ ಮೋಸ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನೀವೇ ಸ್ವಲ್ಪ ದೂರ ಆಗುವಂತ ಲಕ್ಷಣಗಳೆಲ್ಲ ನಿಮಗೆ ಕಾಣ್ತಾ ಇರೋದ್ರಿಂದ ಜುಲೈ ತಿಂಗಳಲ್ಲಿ ನೀವು ಯಾರನ್ನೂ ಸಂಪೂರ್ಣ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 16ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಬರ್ತಾನೆ. ಈ ಹಿಂದೆ 12ನೇ ಮನೆಯಲ್ಲಿದ್ದು ವ್ಯಯವಾಗಿದ್ರು. ನಿಮಗೆ 2ನೇ ಮನೆ ಅಂದ್ರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಕರ್ಕಾಟಕ ರಾಶಿಯವರಿಗೆ ಹಣದ ಅಭಿವೃದ್ಧಿ ಆಗಬೇಕು ಅಂದ್ರೆ ಧನಸ್ಥಾನಾಧಿಪತಿ ಚೆನ್ನಾಗಿರಬೇಕು. ಧನಕಾರಕ ಗುರು, ಧನಸ್ಥಾನಾಧಿಪತಿ ಚೆನ್ನಾಗಿರಬೇಕು. ಈಗ 2nd ಹೌಸ್ ಲಾರ್ಡ್ ಈಸ್ ಇನ್ 1st ಹೌಸ್. ಹಾಗಾಗಿ 2ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಒಂದು ಹಂತಕ್ಕೆ ಸೂರ್ಯ ನಿಮಗೆ ಹಣವನ್ನ ಕೊಡ್ತಾನೆ. 2ನೇದು ಕುಟುಂಬದ ಸೌಖ್ಯವನ್ನ ಕೊಡ್ತಾನೆ. ಅದಾದ್ಮೇಲೆ 3ನೇದು ಏನಪ್ಪಾ ಅಂದ್ರೆ ಒಳ್ಳೆ ಮಾತನ್ನ ಕೊಡ್ತಾನೆ. ಮಾತಿಂದ ನಿಮಗೆ ಸ್ವಲ್ಪ ಹಣ ಸಂಪಾದನೆ, ಮಾತಿಂದ ಜಯಪ್ರಾಪ್ತಿ ಇತ್ಯಾದಿಗಳಾಗುತ್ತೆ. ಮತ್ತೆ ವಿದ್ಯಾಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡ್ತೇನೆ. ಸೂರ್ಯನಿಂದ ಯಾವುದು ಕೆಟ್ಟದಿಲ್ಲ. ಬಿಕಾಸ್ ಸೂರ್ಯ ನಿಮಗೆ ಈ ತಿಂಗಳು ಸ್ಟ್ರಾಂಗ್ ಆಗಿರ್ತಾರೆ 16ನೇ ತಾರೀಕಿಂದ. ಇದೊಂದು ಪ್ಲಸ್ ಪಾಯಿಂಟ್. ಇನ್ನು 10ನೇ ತಾರೀಕು ಬುಧ ಜಯಂತಿ ಇದೆ. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಾ, ಯಾರ್ಯಾರು ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಬುಧನೇ ಅಧಿಪತಿ ಅಲ್ವಾ, ವ್ಯಾಪಾರಕ್ಕೆ ಅಧಿಪತಿ ಬುಧನೇ. ಆದ್ರಿಂದ ಬುಧ ಜಯಂತಿ ಇರೋದ್ರಿಂದ 10ನೇ ತಾರೀಕು ಬುಧ ಅಂದ್ರೆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸ್ಕೊಂಬನ್ನಿ. ಒಳ್ಳೆ ವ್ಯವಹಾರ ಆಗ್ಲಿ, ವ್ಯಾಪಾರ ಆಗ್ಲಿ ಅಂತ ದೇವರನ್ನ ಕೇಳ್ಕೊಂಬನ್ನಿ. ಅದರಿಂದ ಬುಧ ಜಯಂತಿಯಿಂದ ನಿಮ್ಗೆ ಅನುಗ್ರಹ ಸಿಗುತ್ತೆ. ಇನ್ನು 29ನೇ ತಾರೀಕು ಗುರು ಪೌರ್ಣಮಿ. ಈಗ ನಿಮಗೆ ಗುರು 50% ಇದೆ ಅಂತ ನಿಮ್ಗೆ ಗೊತ್ತಲ್ವಾ. ಅದನ್ನ 100% ಮಾಡೋದಕ್ಕೆ ನೀವು 29ನೇ ತಾರೀಕು ಜುಲೈ ತಿಂಗಳು ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ, ಗುರುಗಳ ಸೇವೆ ಮಾಡಿ, ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ತನ್ಮೂಲಕ ನಿಮಗೆ ಒಂದು ಒಳ್ಳೆಯ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಸಿಕ್ಕಿ ತನ್ಮೂಲಕ ಗುರು ನಿಮಗೆ ಸಕ್ಸಸ್ ಅನ್ನ ಕೊಡ್ತಾರೆ. ಇನ್ನು 17ನೇ ತಾರೀಕಿಂದ ದಕ್ಷಿಣಾಯನ ಪುಣ್ಯಕಾಲ. ಅಂದ್ರೆ ಜುಲೈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯ ಕರ್ಕಾಟಕ ರಾಶಿಯವ್ರಿಗಿಲ್ಲ. ಸಪ್ತಮಾಧಿಪತಿ ಭಾಗ್ಯ ಸ್ಥಾನದಲ್ಲಿದ್ದಾರೆ, ಹೌದು, ನಾನು ಇಲ್ಲ ಅಂತಲ್ಲ. ಬಟ್ ಶುಕ್ರ ಶತ್ರು ಮನೆ ಅಲ್ವಾ, ಶುಕ್ರನೇ ವಿವಾಹ ಕಾರಕ, ಶುಕ್ರನೇ ಶುಭ ಕಾರ್ಯಕ್ಕೆ ಸ್ವಲ್ಪ ಸಪೋರ್ಟ್ ಮಾಡುವಂತ ಗ್ರಹ, ಡಿಸೈರ್ಸ್ ಆಗಿರುವಂತ ಗ್ರಹ. ಆ ಶುಕ್ರ ನಿಮಗೆ ಶತ್ರು ಮನೆಯಲ್ಲಿ ಬರೋದ್ರಿಂದ ಜುಲೈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಕ್ಕೂ ಪ್ರಯತ್ನ ಪಡಬೇಡಿ. ನಿಮ್ಮ ಪ್ರಯತ್ನ ವಿಫಲ ಆಗುತ್ತೆ, ಶುಭ ಕಾರ್ಯಕ್ಕೆ ಅನುಕೂಲ ಆಗಲ್ಲ. ವಿವಾಹ ಇರಲಿ, ಗೃಹ ಪ್ರವೇಶ ಇರಲಿ. ಮೇಲಾಗಿ 15ನೇ ತಾರೀಕು ಆಷಾಢ ಮಾಸ ಬಂದ್ಬಿಡುತ್ತೆ. ಏನ್ ಮಾಡ್ತೀರಾ ನೀವು, ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಆ ಟೈಮಲ್ಲಿ. ಆಷಾಢ ಮಾಸದಲ್ಲಿ ನಾವು ಸಾಧಾರಣವಾಗಿ ಯಾವುದೇ ಶುಭ ಕಾರ್ಯಕ್ಕೆ ಕೈ ಹಾಕೋದಿಲ್ಲ. ಇನ್ನು 26ನೇ ತಾರೀಕು ಜುಲೈ ತಿಂಗಳು ಶನಿ ಸ್ವಲ್ಪ ವಕ್ರಿ ಆಗ್ತಾರೆ. ಅಲ್ಲಿಂದ ನಿಮಗೆ ಡಿಸೆಂಬರ್ 9ನೇ ತಾರೀಕು ವಕ್ರಸ್ಥಾನದಲ್ಲಿರ್ತಾರೆ. ಸ್ವಲ್ಪ ಮಟ್ಟಿಗೆ 8ನೇ ಮನೆ ಫಲ ಮತ್ತೆ 9ನೇ ಮನೆ ಫಲ ಎರಡೂ ಸಿಗ್ತಾ ಬರುತ್ತೆ. ಅಷ್ಟಮ ಶನಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಬರೋದ್ರಿಂದ ಸ್ವಲ್ಪ ಜಾಗರೂಕತರಾಗಿರತಕ್ಕಂಥದ್ದು ಒಳ್ಳೆಯದು.
ವ್ಯಕ್ತಿಗತವಾಗಿ ಎಚ್ಚರಿಕೆ ಇರಿ. ಯಾವುದೇ ಮಾತನ್ನ ಯಾರಿಗೂ ಕೊಡಬೇಡಿ, ಪ್ರಾಮಿಸನ್ನ ಯಾರಿಗೂ ಕೊಡಬೇಡಿ. ನಾನಿದ್ದೀನಿ ಮುಂದುವರ್ಸು, ನಾನು ಚೆಕ್ ಕೊಡ್ತೀನಿ, ನಾನು ಸಿಗ್ನೇಚರ್ ಹಾಕ್ಕೊಡ್ತೀನಿ ಆಂಡಿಮೆಂಟ್ಗೆ, ನಂದೇ ಒಂದು ಇದಿರಲಿ, ಜವಾಬ್ದಾರಿ ಇರಲಿ, ಈ ಥರದ್ದು ಯಾರಿಗೂ ಪ್ರಾಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಸಮಸ್ಯೆಗಳು ನಿಮ್ಗಿರುತ್ತೆ, ಹೊಸ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಅದನ್ನೊಂದು ಸ್ವಲ್ಪ ನೀವು ಹುಷಾರಾಗಿ ಜಾಗೃತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸರಿ, ಇನ್ನ ಭಗವಂತನ ಆಶೀರ್ವಾದ, ಒಂದೊಂದೇ ಗ್ರಹ ಸ್ಥಿತಿಗಳ ಫಲನ ತಿಳ್ಕೊಂಡ್ರಿ. ಇನ್ನು ಕುಜ ಅಂತೂ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾರೆ ದಶಮದಿಂದ. ಕುಜನಿಂದ ನಿಮ್ಗೆ ಒಂದು ಒಳ್ಳೆ ಫಲ ಇದೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಒಂದು ಸ್ವಲ್ಪ ಕೊಂಚ ಲಾಭ ಸಿಗುತ್ತೆ. ನೀವೇನಾದರೂ ಆಸ್ತಿ ಗೀಸ್ತಿ ಖರೀದಿ ಮಾಡಬೇಕು ಅಂತಂದ್ರೆ ಈ ಒಂದು ತಿಂಗಳಲ್ಲಿ ವ್ಯವಹಾರ ಮಾಡಿ. ಆದರೆ ಅಡ್ವಾನ್ಸ್ ಕೊಡೋದು, ರಿಜಿಸ್ಟರ್ ಮಾಡ್ಕೊಳ್ಳೋದೆಲ್ಲ ಈ ತಿಂಗಳು ಬೇಡ. ಅದನ್ನು ಮುಂದಿನ ತಿಂಗಳಿಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಈ ತಿಂಗಳು ಯಾವುದು ಕೂಡ ಡಿಸಿಷನ್ಸ್ ತಗೊಳ್ಳೋದು ಬೇಡ. ಯಾಕಂದ್ರೆ ಕುಜ ಒಂದು ಸ್ವಲ್ಪ ನಿಮಗೆ ಲಾಭವನ್ನು ಕೊಟ್ಟರು ಕೂಡ ಫಲ ಒಂದು ನಿಮ್ಮ ಕೈಗೆ ಬಂದು ಸಿಗೋದಕ್ಕೆ ಒಂದು ತಿಂಗಳು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇನ್ನೇನು ರಾಹು ಕೇತುಗಳು ನಿಮಗೆ 8ನೇ ಮನೆ ರಾಹು, 2ನೇ ಮನೆ ಕೇತು ಇದೆ. ಅದೇನು ದೊಡ್ಡ ವಿಷಯ ಇಲ್ಲ. ಅದು ಈ ಡಿಸೆಂಬರ್ವರೆಗೂ ಇರುತ್ತೆ. ಅದೇನು ದೊಡ್ಡದಾಗಿ ನಾನು ನಿಮಗೆ ಫಲವನ್ನು ಹೇಳಿ ನಿಮಗೆ ಇದು ಮಾಡಲಿಕ್ಕೆ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಒಂದು ಸಂತೋಷ ಸುದ್ದಿ ಅಂದ್ರೆ ಗುರು ನಿಮ್ಮ ರಾಶಿಯಲ್ಲಿ ಬಂದು ಕೂತಿದಾರಲ್ವಾ, ಅದು ಎಷ್ಟು ಒಳ್ಳೆ ಫಲ ಅಂದ್ರೆ ವಿದ್ಯಾ ಸಮೇತೋ ಭಮತೋ ಹಿ ರಾಜ್ಞಾಂ ಪ್ರಾಜ್ಞಾಂ ಕೃತಜ್ಞೋ ನಿತರಾಮುದಾರ ನರೋ ಭವೇ ಚಾರುಲೇದವರಶ್ಚ ತನುಸ್ಥಿತೆ ಚಿತ್ರ ಶಿಖಂಡಿ ಸೂನೋ ಅಂತ ಹೇಳಿ ಒಂದು ಸ್ತೋತ್ರ, ಒಂದು ಶ್ಲೋಕ. ಈ ಶ್ಲೋಕ ಏನ್ ಹೇಳುತ್ತೆ, ಗೋಚಾರದಲ್ಲಿ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾಗ ಹೇಳುತ್ತೆ ಗುರುವಿನ ಒಂದು ವಿದ್ವಾಂಸತೆ ಅನ್ನುವಂಥದ್ದು ಸಿಗುತ್ತೆ. ಅಂದ್ರೆ ವಿದ್ವಾಂಸರು ಅಂದ್ರೆ ಉನ್ನತ ವಿದ್ಯಾಭ್ಯಾಸ, ರಾಜನಿಂದ ಗೌರವಾನ್ವಿತ. ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಾ, ರಾಜಕೀಯ ವ್ಯಕ್ತಿಗಳಾಗಿದ್ದೀರಾ, ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದೀರಾ, ಗೌರ್ಮೆಂಟ್ ಜೊತೆ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ, ಏನೋ ಒಂದು ರಿಲೇಟೆಡ್ ಟು ಗೌರ್ಮೆಂಟ್ ನಿಮ್ಗೆ ಅನುಕೂಲ ಆಗುತ್ತೆ. ತಂದೆಯಿಂದ ಸ್ವಲ್ಪ ಸಪೋರ್ಟ್ ಹೆಚ್ಚಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಚತುರರಾಗ್ತೀರಾ, ತುಂಬಾ ಬುದ್ಧಿವಂತರಾಗ್ತೀರಾ, ಕೃತಜ್ಞರಾಗ್ತೀರಾ. ಅಂದ್ರೆ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೋ ಅವರಿಗೆ ಸದಾಕಾಲ ಸೇವೆ ಮಾಡ್ತೀರಾ. ಉದಾರ ಮನೋಭಾವ ಬರುತ್ತೆ. ದೇಹ ಸ್ವಲ್ಪ ಅನುಕೂಲ ಆಗಿ ಒಂಚೂರು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ. ಸಾಧಾರಣವಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳು ಬಂದೇ ಬರುತ್ತೆ. ಮನೋಬಲ ತುಂಬಾ ಕಡಿಮೆ, ಬೇಗ ಸೆಂಟಿಮೆಂಟಲ್ ಆಗ್ಬಿಡ್ತೀರಾ, ಬೇಗ ತಡೆಯಲ್ಲ ಕರ್ಕಾಟಕ ರಾಶಿಯವರು. ಜಗತ್ತನ್ನ ಗೆಲ್ಲುವಂತಹ ಧೈರ್ಯ ನಿಮಗಿದ್ದು ಕೂಡ, ಅಷ್ಟು ಬಲಿಷ್ಠವಾದ ದೇಹ ಇದ್ರೂ ಕೂಡ ನಿಮ್ಗೆ ಈ ಸೆಂಟಿಮೆಂಟ್ಗೆ ಮಾತ್ರ ನೀವು ಸ್ವಲ್ಪ ಫೂಲ್ ಆಗ್ಬಿಡ್ತೀರಾ. ಹಾಗಾಗಿ ಆದಷ್ಟು ಸ್ವಲ್ಪ ಪಾಸಿಟಿವ್ ಆಗಿರ್ತಕ್ಕಂಥದ್ದು ನೀವು ಒಳ್ಳೇದು. ಅದರಿಂದ ತನ್ನ ಮೂಲಕ ನಿಮಗೆ ಉತ್ತಮವಾದ ಫಲ ಅನ್ನೋಂಥದ್ದು ಸಿಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ತಿಂಗಳಲ್ಲಿ ಏನು ದೊಡ್ಡ ಪರಿಹಾರಗಳಿಲ್ಲ ಕರ್ಕಾಟಕ ರಾಶಿಯವರಿಗೆ. ಕೇವಲ ನೀವೇನ್ ಮಾಡಬೇಕು ಅಂದ್ರೆ ಬುಧ ಜಯಂತಿ ದಿನ ಬುಧನನ್ನ ಅಂದ್ರೆ ಮಹಾವಿಷ್ಣುವನ ದರ್ಶನ ಮಾಡಿ ತುಳಸಿ ಅರ್ಚನೆ ಮಾಡಿಸಿ, ಗುರು ಪೌರ್ಣಮಿ ದಿನ 50% ಗುರು ಸ್ಟ್ರಾಂಗ್ ಆಗಿ 100% ಆಗಲಿ ಅಂತ ಒಂದು ಗುರುಗಳ ದರ್ಶನ ಮಾಡಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಪರಿಹಾರಗಳು ಬೇಕಾಗಿಲ್ಲ. ಸಂತೃಪ್ತಿಯಾಗಿ ಧೈರ್ಯವಾಗಿ ಭಗವಂತನ ಮೆಚ್ಚಿಸ್ಕೊಂಡು ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಅದು ನಿಮ್ಗೆ ಖಂಡಿತ ಉತ್ತಮ ಫಲ ಸಿಗುತ್ತೆ. ಈಗ ನಾನೇನೋ ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ಲ ಒಳ್ಳೆ ಫಲ ಇದೆ, ಒಳ್ಳೆ ಫಲ ಇದೆ ಅಂತ. ಈ ಒಳ್ಳೆ ಫಲ ನಿಮ್ಗೆ ಆಗದೆ ಏನಾದ್ರು ಕೆಟ್ಟದಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅಂತಂದಾಗ ಅವಾಗ ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು ನೀವು. ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ಜಾಗೃತಿ ವಹಿಸ್ಕೊಂಡು ಏನಾದರೂ ಕೆಟ್ಟದಾಗಿರುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ನಿಮ್ಮ ಮನಸ್ಸಿಗೆ ಬಂತಂದ್ರೆ ಅವಾಗ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿತ್ತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಕ್ಕಿ ಮತ್ತಷ್ಟು ಅಭಿವೃದ್ಧಿನ ಹೊಂದುತ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.